ಅಗ್ನಿಯೇ ಸ್ವಾಹ ಓಂ ಪ್ರಶಾಂತಮೂರ್ತಯೇ ಅಗ್ನಿಯೇ ಸ್ವಾಹ ಓಂ ತೇಜೋನಿಧಯೇ ಅಗ್ನಿಯೇ ಸ್ವಾಹ ಓಂ ಸುಖಸ್ವರೂಪಿಣೇ ಅಗ್ನಿಯೇ ಸ್ವಾಹ ಓಂ ಅಖಂಡ ಪರಮಾತ್ಮನೇ ಅಗ್ನಿಯೇ ಸ್ವಾಹ ಓಂ ಪ್ರಶಾಂತಮೂರ್ತಯೇ ಅಗ್ನಿಯೇ ಸ್ವಾಹ ಓಂ ಆನಂದಘನಮೂರ್ತಯೇ ಅಗ್ನಿಯೇ ಸ್ವಾಹ ಓಂ ಸರ್ವಭಕ್ಷಕಾಯ ಪ್ರಾಣಸ್ವರೂಪಿಣೇ ಅಗ್ನಿಯೇ ಸ್ವಾಹ. ಅಯ್ಯ ನಿನ್ನ ನಮ್ಮ ಹುಡುಗನ ಹೊಡೆದ್ಬಿಟ್ಟು ಬಚ್ಚಿಟ್ಕೊಂಡ್ ಕೂತಿದ್ಯಾ? ಎದ್ಬಾರ ಆಚೆಗೆ. ಏನ್ ಗುರು ಇದಂಗೈತೆ? ಯಾರಪ್ಪ ನೀವು? ಲೇ ಯಾರು ಅಂತ ಆಮೇಲೆ ಹೇಳ್ತೀನಿ, ಮೊದ್ಲು ಆಚೆ ಕಳ್ಸೋ. ಯಾಕಪ್ಪ? ತಿನ್ನೋ ನಿಮ್ಗೆ ಎಷ್ಟು ಮೀಟರ್ ಇದ್ರೆ ಮೂಳೆ ಕಡಿಯೋರು ನಾವು, ನಮ್ಗೆ ಎಷ್ಟು ಇರ್ಬೇಕು? ಇಲ್ಲಿ ನೋಡಿ, ಮನೇಲಿ ಶುಭ ಕಾರ್ಯ ನಡೀತಿದೆ, ಸುಮ್ನೆ ಗಲಾಟೆ ಮಾಡ್ಬಿಡಿ. ಸುಮ್ನೆ ಗಲಾಟೆ ಮಾಡಕ್ಕೆ ನಮ್ಗೆ ಉತ್ಸಾಹ ಕಡ್ದೈತಾ? ನಮ್ ಹುಡುಗಂಗ್ ಹೊಡೆದ್ಬಿಟ್ಟು ಒಳಗಡೆ ಬಚ್ಚಿಟ್ಕೊಂಡ್ ಕೂತವ್ನೆ. ನೋಡಿ, ನನ್ ಮಗ ಈ ತರ ಗುಂಡಾಗಿರಿ ಮಾಡಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ತಪ್ಪೋ ಸರಿನಾ ಆಮೇಲೆ ಗೊತ್ತಾಗ್ತದೆ. ಪಿಟಿಗಿರಿ ನನ್ನ ಮಗನೇ, ಒಬ್ಬನ್ ಗುಟ್ಟಿದ್ರೆ ದೀಚ ಬರ. ಗುರು ಅವನೇ ಮನೆ ಮುಂದೆ ಬಂದು ಗಲಾಟೆ ಮಾಡ್ತೀರಾ ರಾಸ್ಕಲ್ಸ್. ನೋಡ್ದೆ ನೋಡ್ ಟಕ್ಲು, ಏನೋ ನಿನ್ ಮಗ ದೊಡ್ಡ ರೌಡಿ ತರ ಪೋಸ್ ಕೊಡ್ತಾವನೆ. ಏನೋ ಜಾಸ್ತಿ ನಿಗೃತಾ ಇದ್ಯಂತೆ, ಹೆಂಗೈತೆ ಮೈಗೆ? ನಿನ್ನ ಏನು ಹೊಡೆದ ಗಿಲ್ಲಿ ತರ ಹೋಗ್ಬಿಡ್ತೇ ನಿನ್ನ. ನೋಡಿ, ಅವನ್ ಬದಲಾಗಿ ನಾ ಕ್ಷಮೆ ಕೇಳ್ಕೊತೀನಿ. ತಪ್ಪಾಗಿ ಹೋಯ್ತು, ಆದದ್ದನ್ನ ಮರ್ತು ಬಿಡಿ. ನನ್ನ ಕೈನ ಮರಿಬೇಕಂತೆ. ಇವನು ತಲೆ ಹೊಡೆದ್ ಕಳ್ಸವನಲ್ಲ, ಅಪ್ಪಿ ತಪ್ಪಿ ರೈಟ್ ಹೇಳಿದ್ರೆ ನೀನ್ ಬರ್ತಿದ್ದ ನೋಡಕ್ಕೆ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ? ನಿನ್ನ ಏನ್ ನೋಡಿ, ಅದೆಲ್ಲ ಯಾಕೆ? ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ದಯವಿಟ್ಟು ನನ್ನ ಮಾತು ಕೇಳಿ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ಅಪ್ಪ ಕಾಲಿಗೆ ಬೀಳ್ತಾವನೆ, ಮಗ ನೋಡಿದ್ರೆ ಅರ್ಥ ಆಡ್ತಾನೆ. ಹೋಗ್ಲಿ ಬಿಟ್ಬಿಡುಗರು, ಏನೋ ಕೇಳ್ಕತಾವನೆ. ಏನೋ ನಮ್ಮ ಹುಡುಗರು ಹೇಳ್ತಾವ್ರಲ್ಲ ಅಂತ ಬಿಡ್ತಾ ಇದ್ದೀನಿ. ನೀನು ನಿಮ್ಮ ಅಪ್ಪನಂಗೆ ಅಣ್ಣ ಅಪ್ಪ ಅನ್ಕೊಂಡಿದ್ದೆ ಸರಿ, ಇಲ್ಲ ಅಂದ್ರೆ ನಿಮ್ ಮನೆಯವ್ರಿಗೆ ಬಾಡಿ ಪೀಸು ಸಿಗಲ್ಲ, ಹಂಗ್ ಡೀಲ್ ಆಗ್ಬಿಡ್ತೀಯ. ಹುಷಾರ್. ಅಕ್ಕ ನಡಿಯೋ. ಸಾಕ ಅವ್ರು ಮಾಡಿದ ಮಂಗಳಾರತಿ? 30 ವರ್ಷದ ಸರ್ವಿಸ್ನಲ್ಲಿ ಒಬ್ಬರೆದ್ರೆ ತಲೆ ಬಗ್ಸಿದ್ದಿಲ್ಲ. ಈಗ ನಿನ್ನಿಂದಾಗಿ ಬೀದಿಲಿ ಹೋಗೋ ನಾಯಿಗಳಿದ್ರೆ ಕೈ ಮುಗ್ದದ್ದು, ಕಾಲಿಡದ್ದು ಎಲ್ಲ ಆಯ್ತು. ಆಯ್ತಾ ಸಂತೋಷ? ಮಕ್ಕಳು ತಂದೆ ತಾಯಿ ಸತ್ ಮೇಲೆ ಕೊಳ್ಳಿ ಇಟ್ಟು ಋಣ ತೀರಿಸ್ಕೋತಾರೆ. ನೀನು ಬದುಕಿರೋರನ್ನೇ ಸಾಯಿಸ್ತಾ ಇದೆಯಲ್ಲ, ನಾವು ನಿನಗೆ ಯಾವ ನ್ಯಾಯ ಮಾಡಿದೀವಿ? 4 ಜನರನ್ನು ಹೊಡೆದ ತಕ್ಷಣ ನೀನು ದೊಡ್ಡ ಪಾಳೆಗಾರ ಅಂತಾರೆ. ಲಕ್ಷ ಇರೋರ್ನ ಲಕ್ಷಾಧಿಪತಿ ಅಂತಾರೆ, ಕೋಟಿ ಇರೋರ್ನ ಕೋಟ್ಯಾಧಿಪತಿ ಅಂತಾರೆ, ವಿದ್ಯೆ ಇರೋರ್ನ ಬೃಹಸ್ಪತಿ ಅಂತಾರೆ. ಆದ್ರೆ ಮನಸ್ಸನ್ನು ಗೆದ್ದವನಿಗೆ ಅಧಿಪತಿ ಅಂತಾರೆ. ಆ ಮನಸ್ಸನ್ನು ಗೆಲ್ಲೋಕೆ ನಿನಗೆ ಸಾಧ್ಯವಾಗ್ತಿದ್ರೆ ನೀನು ಮನುಷ್ಯನೇ ಅಲ್ಲ. ನೋಡಪ್ಪ, ಬ್ರಾಹ್ಮಣರು ಮಡಿ ಉಟ್ಕೊಂಡು ಮಂತ್ರ ಹೇಳ್ಕೊಂಡು ಸಂಧ್ಯಾ ವಂದನೆ ಮಾಡಿದ್ರೆ ಸಾಲದು. ಬ್ರಾಹ್ಮಣರಿಗೆ ಮುಖ್ಯವಾಗಿರ್ಬೇಕಾದ ಸಂಸ್ಕಾರ, ಅದಕ್ಕೂ ಮಿಗಿಲಾಗಿ ಸಹನೆ ಇರಬೇಕು. ಅದಿಲ್ಲಿದ್ರೆ ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ದಂಡ. ಮಿಸ್ಟರ್ ಜಗನ್ನಾಥ್, ನಮ್ಮ ಬಾಂಬೆ ರೀಜನಲ್ ಆಫೀಸ್ ಮ್ಯಾನೇಜರು ಪವರ್ಸ್ನ ಮಿಸ್ಯೂಸ್ ಮಾಡಿದ್ರಿಂದ ಔಟ್ಸ್ಟ್ಯಾಂಡಿಂಗ್ ಬಿಲ್ಸ್ ಎಲ್ಲ ಪೆಂಡಿಂಗ್ ಇದೆ. ಸೊ ಹಿ ಹ್ಯಾಸ್ ಬಿನ್ ಸಸ್ಪೆಂಡೆಡ್. ಆ ಜಾಗದಲ್ಲಿ ಒಬ್ಬ ಎಫಿಷಿಯಂಟ್ ಆ್ಯಂಡ್ ಸಿನ್ಸಿಯರ್ ಆಫೀಸರ್ನ ಪೋಸ್ಟ್ ಮಾಡಬೇಕು ಅಂತ ಹೇಳಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ನಲ್ಲಿ ತಮ್ಮ ಹೆಸರು ಪ್ರಪೋಸ್ ಆಗಿದೆ. ಸೊ ವಾಟ್ಸ್ ಯುವರ್ ಒಪಿನಿಯನ್? ವಿತ್ ಪ್ಲೇಜರ್ ಸರ್. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಖಂಡಿತ ಉಳಿಸ್ಕೋತೇನೆ. ಗುಡ್. ಒನ್ ಮೋರ್ ಥಿಂಗ್, ನೀವು ಅಲ್ಲಿ ಇಳ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆನೂ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಮೆನಿ ಥ್ಯಾಂಕ್ಸ್.
ಇವಾಗ ತಾನೇ ಕ್ಲಾಸಸ್ ಎಲ್ಲ ಶುರುವಾಗಿದೆ. ಬಾಂಬೆ ಅಂತೆ, ಬಾಂಬೆ. ಏನಾಗಿದೆ ಅವನಿಗೆ? ಹಾ, ಮೂಲೆಯಲ್ಲಿ ಕೂತ್ ಗೊಣಗಾಡ್ಬೇಡ. ಏನ್ ಹೇಳ್ಬೇಕೋ ಕೆಳಗೆ ಬಂದು ಹೇಳು. ಏನಿಲ್ಲ, ಈಗ ಬಾಂಬೆಗೆ ಹೋದ್ರೆ ಸ್ಟಡೀಸ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ, 1 ವರ್ಷ ಸುಮ್ಮನೆ ಹಾಳಾಗುತ್ತೆ ಅಂತಿದ್ದಾನೆ. 1 ವರ್ಷ ಹಾಳಾದ್ರೆ ಪರವಾಗಿಲ್ಲ, ಮಕ್ಕಳ ಲೈಫ್ ಮಾತ್ರ ಹಾಳಾಗಬಾರ್ದು. ಇವಾಗ ನಾವೇನು ಹಾಳಾಗೋಗಿದೀವಾ? ಇಲ್ಲ ಇಲ್ಲ ಇಲ್ಲ, ಗುಂಡಾಗಿರಿ ಮಾಡಿ ಕಂಡವ್ರ ತಲೆ ಹೊಡೆದು ಮನೆ ಮರ್ಯಾದೆ ಕಾಪಾಡ್ತಿದ್ಯಲ್ಲ. ಗಲಾಟೆ ಮಾಡಿದ್ರೆ ಗಂಟು ಮೂಟೆ ಕಟ್ಟು. ವಿ ಆರ್ ಗೋಯಿಂಗ್ ಟು ಬಾಂಬೆ, ಗೊತ್ತಾಯ್ತಾ? आज जो हमारी नई फिल्म रिलीज हुई उसके 50,000 कैसेट्स इंदौर भिजवा दिया ना? यस सर। ध्यान रहे कि किसी भी तरह की पायरेसी होने न पाए। ओके सर। और हाँ सुनो, वो 50 लाख का चेक दिलीप सिन्हा के नाम भेज दिया ना? जी हाँ सर। कर लो। ये कागजात तुम विनय को दे देना। ओके सर। हाँ अच्छा, तुम जाओ। हेलो दाऊद, कल तक मुझे 25 लाख चाहिए। तेरे बाप का माल है क्या? कब दिया था तूने मुझे? मैं किसी को देता नहीं, सिर्फ लेता हूँ। जिसने दिया वो बच गया, जिसने नहीं दिया वो गया ऊपर। समझा तू? देखो, जो तुम्हारे जी में आया वो कर लो, मैं तुम्हें पैसे देने वाला नहीं। नॉनसेंस। आज तक तूने बहुत पूजा पाठ कर ली, अब ऊपर जा। ऊपर कोई पूजा करने वाला नहीं है। अरे इंस्पेक्टर, आंसू बहाना बंद करो। इस हफ्ते में ये 12वां मर्डर है, फिर भी आपके डिपार्टमेंट ने कुछ नहीं किया, किसी को पकड़ा नहीं। क्या कर रहे हैं आप लोग? हम भी तो कोशिश कर रहे हैं। कब तक? ये शहर शमशान होने तक? अरे आप लोग पुलिस के लायक नहीं है। जाइए, चूड़िया पहन के घर में बैठ जाइए। शट अप। कातिल को पकड़ना कोई बच्चों का खेल नहीं है, और वो भी चूहे नहीं है, समझे? अरे चूहे को पकड़ने के लिए कुत्ता काफी है, पुलिस की जरूरत नहीं है। क्या कहा? क्या कहा? अंदर ले चलो इसे। अरे इंस्पेक्टर, उसको छोड़ दो, वरना क्या कर लोगे तुम? क्या कर लोगे तुम? इंस्पेक्टर सर, लाश को पोस्टमार्टम के लिए भेज दो। ओके सर। बात करते हैं। इंस्पेक्टर, East India. This is India. This East India. ಅಶಾಂತಿಯ ಜ್ವಾಲೆ, ಹತಾಶೆಯ ಲಾವ, ಆಕ್ರೋಶದ ಕೂಗು, ಅಜ್ಞಾನದ ರಾಡಿ. ಬಾರೋ ರಾಮ, ನೋಡು ರಾಮ, ವಿಧಿಸು ನಮಗೆ ನೀತಿ ನೇಮ. ಟ್ರೈನ್ ಅರ್ಧ ಗಂಟೆ ಮೊದಲೇ ಬಂದು ಬ್ಯಾಂಕ್ನಿಂದ ಕಾರ್ ಬಂದಿರಬೇಕು. ಬಂದರೆ ವೆಯ್ಟ್ ಮಾಡ್ತೇನೆ ಅಷ್ಟೇ. ಒಂದು ಅರ್ಧ ಗಂಟೆ ಇದೆ. अरे इधर कदला। भाई साहब। यस। ये क्या हो रहा है, इतनी भीड़ क्यों है? शहर में कर्फ्यू लगा है। आपको कहाँ जाना है? हमें तो विले पाले जाना था। अब नहीं जा सकते, सुबह तक आपको यहीं रुकना पड़ेगा। ಪರಮಾತ್ಮ ಹೋಗೋಣ, ಕೂತ್ಕೊಂಡು. ಏನಂದ್ರು ರೀ? ಸಿಟಿ ಪೂರ ಕರ್ಫ್ಯೂ ಹಾಕಿದಾರಂತೆ, ಬೆಳಗಿನವರೆಗೂ ಇಲ್ಲೇ ಇರ್ಬೇಕಂತೆ. ಅದಕ್ಕೆ ನಾ ಹೇಳಿದೆ ಬಾಂಬೆ ಗಿಂಬೆ ಬೇಡ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಾ? ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಬೆಳಗ್ಗೆ ಆದ್ರೂ ಹೋಗೋದು ಹೇಗ್ರಿ? ನೋಡೋಣ, ಬ್ಯಾಂಕ್ನಿಂದ ವೆಹಿಕಲ್ ಬರಬಹುದು.
ಹೇಗಿದ್ರು 6ರಿಂದ 10 ಗಂಟೆ ತನಕ ಕರ್ಫ್ಯೂ ರಿಲೀಸ್ ಮಾಡ್ತಾರಂತೆ. ಕಾರ್ ಬರೆದ್ರೆ ಟ್ಯಾಕ್ಸಿ ತಗೊಂಡ್ರಾಯ್ತು. ಬಾಯಲ್ಲಿ ಕೂತ್ಕೊಳ್ಳೋದು. ಬಾರೋ ಲಕ್ಕಿ ಸಿಕ್ಕಿದ್ದು. ಬಾರೆ ಕೂತ್ಕೋ ಬಾ. ಸರಿ ಆ ಬ್ಯಾಗ್ ಕುಡೀಲಿ. ಕುಡಿ. ನಡೀತೇನೆ. ಹಾಂ ನೀವಿಬ್ರು ಕಾಲಿಟ್ಬಿಡಿ, ಆರಾಮಾಗಿ ನಿದ್ದೆ ಮಾಡಿ. An important announcement. The curfew has been relaxed. Your attention please. Mr. Jagannath from Bangalore. Your vehicle number MH02G1001 is waiting for you ಹಾಂ outside. ಹೇಳಿ ಹಾಂ ರಾಜೇಶ್ವರಿ. ರಾಮ್ ಹೇಳಿ ಹೊರಡೋಣ. ಬ್ಯಾಂಕ್ನಿಂದ ಕಾರ್ ಬಂದಿದೆ ನಡಿ. गाड़ी नंबर MH02G ಎಲ್ಲ ಲಗೇಜ್ ಬಂದಿದೆಯಲ್ಲ, ಮರಿಬೇಡಿ ಮತ್ತೆ. इंतजार कर रही है. ಮೆಲ್ಗೆ. ನಡಿ ಅದೇ ಕಾರ್ ಅದು. ಓ ಇಲ್ಲೇ ಇದಲ್ಲ, ಇಲ್ಲಿ ಬಾ ಇಲ್ಲಿ. ಹಾಂ ತಗೋ. ಅಲ್ಲಿ ಇನ್ನೊಂದಿದೆ.